ಪುಟ್ಟಗೌರಿಯಾಗಿ ಸ್ಮಾಲ್ ಸ್ಕ್ರೀನಲ್ಲಿ ಕರುನಾಡಿನಾದ್ಯಂತ ಮೆರವಣಿಗೆ ಹೊರಟಂಥ ಸುಂದರಿ ನಮ್ಮ ಸಾನ್ಯಾ ಅಯ್ಯರ್ ಇವಾಗ ಗೌರಿಯಾಗಿ ಬೆಳ್ಳಿ ತೆರೆ ಮೇಲೆ ಮಿಂಚೋದಕ್ಕೆ ರೆಡಿಯಾಗಿದ್ದಾರೆ. ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿಯಾಗಿದೆ. ಇವತ್ತು ಒಂದು ಸ್ಪೆಷಲ್ ಸಾಂಗ್ ರಿಲೀಸ್ ಆಯಿತು. ಆ ಸಾಂಗ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅಂದರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಫಾರ್ ದಿ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸಾನ್ಯಾ, ಹೇಗಿದ್ದೀರಾ? ನೀವು? ಬೊಂಬಾಟ್. ಸಾನ್ಯಾ, ಏನು ಗೊತ್ತಾ, ಸ್ಮಾಲ್ ಸ್ಕ್ರೀನಲ್ಲಿ ಗೌರಿ ಅಂತ ಅಂದರೆ ಪುಟ್ಟ ಗೌರಿ, ಬಿಗ್ ಸ್ಕ್ರೀನಲ್ಲೂ ಗೌರಿ ಅಂತ ಸಿನಿಮಾ. ಸೊ ಎಲ್ಲೋ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ ಅಂತ ನನಗನ್ಸುತ್ತೆ. ಸೊ ನೀವೇನು ಹೇಳ್ತೀರಾ? ಖಂಡಿತವಾಗ್ಲೂ ಡೆಸ್ಟಿನಿನೇ ಇದು, ಆ ದೇವರ ಏನೋ ಆಶೀರ್ವಾದ. ಯಾಕಂದರೆ ಸ್ಮಾಲ್ ಸ್ಕ್ರೀನಲ್ಲಿ ಪುಟ್ಟಗೌರಿ ಮದುವೆ ತುಂಬ ದೊಡ್ಡ ಸಂಚಲನ ಮೂಡಿಸಿತ್ತು. ಸೊ ನನ್ನ ಆಸೆ, ನನ್ನ ಕೋರಿಕೆ ದೇವರಲ್ಲಿ ಏನಂದರೆ ಬಿಗ್ ಸ್ಕ್ರೀನಲ್ಲಿ ಗೌರಿ ಸಿನಿಮಾ ಇನ್ನೂ ದೊಡ್ಡ ಸಂಚಲನ ಮೂಡಿಸಲಿ ಅಂತ. ಓಕೆ, ನಾವೆಲ್ಲರೂ ನಿಮ್ಮನ್ನು ನೋಡಿದಾಗ, ಪುಟ್ಟಗೌರಿಯಾಗಿ ನೋಡಿದಾಗ ನನಗೆ ಒಂಥರ ವಾವ್ ಫೀಲ್ ಅನಿಸುತ್ತೆ, ಇಷ್ಟು ದೊಡ್ಡ ಗೌರಿಯಾಗಿ ಬೆಳೆದು ನಿಂತಿದ್ದಾಳೆ ಅಂತ. ಸೊ ಆಡಿಯನ್ಸ್ಗೆ, ಒಂದು ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ಗೆ ಅವರೆಲ್ಲ ನಿಮ್ಮನ್ನು ನೋಡಬೇಕಾದ್ರೆ ಇಷ್ಟು ದೊಡ್ಡಕ್ಕೆ ಬೆಳೆದು ನಿಂತಿದ್ದಾಳ ಅಂತ. ಸೊ ಗೌರಿ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ? ನಿಮ್ಮ ಡೆಬ್ಯೂ ಸಿನಿಮಾದ ಬಗ್ಗೆ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಂತ? ಮೊದಲನೇದಾಗಿ ಇಂದ್ರಜಿತ್ ಸರ್ಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸಲೇಬೇಕು. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ದೊಡ್ಡ ಆಫರ್ ಇಷ್ಟು ಬೇಗ ಬರುತ್ತೆ ಅಂತ. ಸೊ ಥ್ಯಾಂಕ್ಸ್ ಟು ಹಿಮ್. ಆ್ಯಂಡ್ ನನಗೆ ಬೇಕಾಗಿರೋ ರೀತಿಯೇ ನಾನು ಹೇಗೆ ಒಂದು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೆ, ಯಾವಾಗಲೂ ನನಗೆ ಹಿಂಗೇ ಬೇಕು ಒಂದು ಆಫರ್ ಅಂತ. ಅಂದರೆ ಒಂದು ದೊಡ್ಡ ಪ್ರೊಡಕ್ಷನಿಂದ ಬರಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಹೀರೋ ಪಾತ್ರಕ್ಕೆ ಎಷ್ಟು ತೂಕ ಇರುತ್ತೋ ಹೀರೋಯಿನ್ಗೂ ಅಷ್ಟೇ ತೂಕ ಇರಬೇಕು. ಸುಮ್ಮನೆ ಒಂದು ಬೊಂಬೆ ಥರ ಇರಬಾರ್ದು ಸ್ಕ್ರೀನ್ ಮೇಲೆ ಅನ್ನೋದೊಂದು ಆಸೆ ಇತ್ತು. ಸೊ ಅದೇ ತರಹ ನನ್ನ ಪಾತ್ರಕ್ಕೂ ಅಷ್ಟೇ ಒಂದು ವೆಯ್ಟೇಜ್ ಇದೆ, ಲೇಯರ್ಸ್ ಇದೆ. ಸಿನಿಮಾ ನೋಡಿದ್ಮೇಲೆ ನಿಮಗೂ ಅರ್ಥ ಆಗುತ್ತೆ. ಆ್ಯಂಡ್ ಇಂಥ ಸಿನಿಮಾಗಳು ಮುಂದೆ ಇನ್ನೂ ಜಾಸ್ತಿ ಬರಬೇಕು. ಎಲ್ಲರೂ ಕ್ವಶನ್ ಇದನ್ನು ಕೇಳ್ತಾರೆ. ದೀಪಿಕಾ ಇವತ್ತು ಏನು ಪ್ಯಾನ್ ಇಂಡಿಯಾ ಹೀರೋಯಿನ್ ಅಲ್ಲ, ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆದು ನಿಂತಿದ್ದಾರೆ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಂಥ ಇಂದ್ರಜಿತ್ ಲಂಕೇಶ್ ಅವರ ಮೊದಲ ಸಿನಿಮಾ, ಅಂದರೆ ನಿಮ್ಮ ಮೊದಲ ಸಿನಿಮಾಗೆ ಸೊ ಅವ್ರ ಡಿರೆಕ್ಷನಲ್ಲಿ ಕೆಲಸ ಮಾಡುವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ. ಮತ್ತು ನಾನು ಡಿಪಿ ಥರ ಆಗ್ತೀನಿ ಅನ್ನುವಂಥದ್ದು ಕನಸಿದ್ದೇ ಇರುತ್ತೆ ಎಲ್ರಿಗೂ. ಸೊ ಏನು ಹೇಳ್ತೀರಾ ದೀಪಿಕಾ ಬಗ್ಗೆ ಮತ್ತು ಇಂದ್ರ ಸರ್ ಬಗ್ಗೆ? ಇಂದ್ರಜಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಯಾವಾಗ್ಲೂ ಅವರು ಪ್ರತಿಯೊಂದು ಮೂವಿಯಲ್ಲೂ ಹೊಸಬ್ರಿಗೆ, ಹೊಸ ಆಸೆಗಳಿಗೆ, ಹೊಸ ಕನಸುಗಳಿಗೆ ಅವರು ಒಂದು ವೇದಿಕೆಯನ್ನು ನೀಡಿದ್ದಾರೆ. ಪ್ರತಿಯೊಬ್ಬರಿಗೂ, ನಟ ನಟಿಯರಿಗಾಗಲಿ ಅಥವಾ ಸಹ ನಟಿಯರಿಗಾಗಲಿ ಅಥವಾ ಈವನ್ ಫಾರ್ ನಮ್ಮ ಚಿತ್ರದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಕೂಡ ಡೆಬ್ಯೂ ಮಾಡ್ತಾ ಇದ್ದಾರೆ. ಅವರು ಯಾವಾಗಲೂ ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಅದು ತುಂಬ ದೊಡ್ಡ ವಿಚಾರ. ಯಾಕಂದರೆ ಒಂದು ವೇದಿಕೆ ಯಾರು ಅಷ್ಟು ಈಸಿಯಾಗಿ ಕೊಡೋಲ್ಲ. ಅದು ಕೊಡಬೇಕು ಅಂದರೆ ತುಂಬ ದೊಡ್ಡ ಮನಸ್ಸಿರಬೇಕು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಸರ್ಗೆ. ಅಟ್ ದ ಸೇಮ್ ಟೈಮ್ ದೀಪಿಕಾ ಪಡುಕೋಣೆ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಆಬ್ವಿಯಸ್ಲಿ ಬೆಂಗಳೂರಿನ ಹುಡುಗಿ ಬೆಳೆದಿದ್ದಾರೆ ಅಂದರೆ ಅದು ಅವರು ಸ್ವಂತ ಪರಿಶ್ರಮದಿಂದ, ಅವ್ರ ಸ್ವಂತ ಬುದ್ಧಿವಂತಿಕೆಯಿಂದ ಅಷ್ಟು ದೂರ ಸಾಗಿದ್ದಾರೆ. ನನಗೂ ಹೋಗ್ತಾ ಹೋಗ್ತಾ ಜೀವನದ ಪಾಠದ ಸಮೇತ ಅದನ್ನೆಲ್ಲನೂ ಗ್ರಹಿಸ್ಕೊಂಡು ನಾನು ಯಾವ ಥರ ಬೆಳಿತೀನಿ ಅನ್ನೋದು ಕುತೂಹಲ ನನಗೇ ಇದೆ. ಬಟ್ ಯಾವಾಗಲೂ ಏಮ್ ಹೈ ಅಂತಾರಲ್ಲ, ಹಾಗೆ ಆಸೆ ಆಕಾಂಕ್ಷೆಗಳೆಲ್ಲ ಆಕಾಶದಷ್ಟು ಅಗಲ ಚಾಚ್ಕೊಂಡಿವೆ. ನಿಮ್ಮ ಆಧ್ಯಾತ್ಮದ ಜರ್ನಿ ಎಲ್ಲಿವರೆಗೂ ಬಂತು? ಸೊ ಸ್ಪಿರಿಚುವಲ್ ಆಗಿ ಮಾತಾಡ್ತಿರ್ತೀರಾ, ಮೋಟಿವೇಶನ್ ಮಾಡ್ತಿರ್ತೀರಾ ಎಲ್ರಿಗೂ, ಅದೆಲ್ಲ ಕೂಡ ಇನ್ಸ್ಪೈರ್ ಅಂತ ಅನಿಸುತ್ತೆ. ಸೊ ಅದು ಎಲ್ಲಿವರೆಗೂ ಸಾಗ್ತಾ ಇದೆ ಜರ್ನಿ ಅಂತ? ಆಧ್ಯಾತ್ಮದ ಜರ್ನಿ ಅಂದರೆ ಇಟ್ಸ್ ಅ ಜರ್ನಿ, ಅದಕ್ಕೆ ಡೆಸ್ಟಿನೇಷನೇ ಇಲ್ಲ. ಇಟ್ಸ್ ಜಸ್ಟ್ ಅ ಜರ್ನಿ. ಅದು ಸಾಕ್ತಾನೇ ಇರುತ್ತೆ. ದಿನವೂ ಕಲಿಯುವಂಥದ್ದು ಬೇಜಾನಿರುತ್ತೆ. ಒಂದು ಸತಿ ಭಗವದ್ಗೀತಾ ಮುಗಿಸಿದ ಮೇಲೆ ಮತ್ತೊಂದು ಸತಿ ಎತ್ಬಿಟ್ಟು ಓದಿದ್ರೆ ಮತ್ತೆ ಇನ್ನೊಂದೇನೋ ಹೊಸದಾಗಿ ಕಲ್ತ್ಕೊಂಡಂಗೆ ಆಗುತ್ತೆ. ಸೊ ನಮ್ಮ ಆಧ್ಯಾತ್ಮಕ್ಕೆ ಒಂದು ಮಿಗಿಲಿಲ್ಲ. ಅದೇ ಅದರ ದೊಡ್ಡತನ ಅಂತಲೇ ಹೇಳ್ಬೋದು. ಸಾನ್ಯಾ, ಮೊದಲ ಸಿನಿಮಾ ಏನೆಲ್ಲ ಕನಸುಗಳನ್ನು ಕಟ್ಟಿದ್ರಿ? ಯಾವ ಲೆವೆಲಿಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ರಿ? ಮೊದಲೇ ಸಿನಿಮಾದಲ್ಲೇ ನನಗೆ ಸ್ಟಾರ್ಡಮ್ ಅಥವಾ ಒಂದು ಬ್ರೇಕ್ ಸಿಗಬೇಕು, ಈ ಥರದ್ದೆಲ್ಲ ನಿರೀಕ್ಷೆ ಇದೆಯಾ? ಇಲ್ಲ, ಅಂದರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಅದು ನನ್ನ ಮನಸ್ಸಾಕ್ಷಿ ತೃಪ್ತಿಯಾಗಿದೆ. ಇನ್ನೇನಿದ್ರೂ ನಮ್ಮ ಆಡಿಯನ್ಸ್ ದೇವರು ನೋಡ್ಬಿಟ್ಟು ಅವರು ಯಾವ ಥರ ನಾನು ತಿದ್ಕೋಬೇಕು ಅಂತ ಹೇಳ್ತಾರೋ ಅಥವಾ ಶಭಾಷ್ ಅಂತ ಹೇಳುತ್ತಾರೋ ಅದೆಲ್ಲ ಅವ್ರಿಗೆ ಬಿಟ್ಟಿರೋದು. ಸೊ ಅವ್ರಿಗೋಸ್ಕರ ನಾನು ವೇಟಿಂಗ್. ಇದಿಷ್ಟು ಸಾನ್ಯಾ ಅಯ್ಯರ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.